ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ಆಗಸ್ಟ್ 13ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾ ಇರತಕ್ಕಂಥದ್ದು ಫಸ್ಟ್ ವಿಡಿಯೋ ಆಗಿದೆ. ಅದಕ್ಕೋಸ್ಕರ ಹೊಸ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲ್ಗೆ, ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದರ ನೋಟ್ಸ್ ಏನಿದೆ ಅಲ್ಲ, ಇದನ್ನು ನಾವು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇದಾವೆ, ಅವುಗಳನ್ನ ಡಿಸ್ಕ್ರಿಪ್ಷನ್ದೊಳಗಡೆ ಫಾಲೋ ಮಾಡಿಕೊಡ್ರಿ. ಅದರಲ್ಲಿ ನಾನು ಹಾಕ್ತೇನೆ ನೋಟ್ಸನ್ನು. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ ವಿಶ್ವ ಅಂಗಾಂಗ ದಾನ ದಿವಸ, ಇವತ್ತು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಂತ ಈ ಆಗಸ್ಟ್ 13ರಂದು ಆಚರಿಸಲಾಗುತ್ತದೆ. ಸೊ ಇವತ್ತು ಆ ದಿನವಿದೆ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಇದು ಇತ್ತೀಚೆಗೆ ನೀಲಕುರಂಜಿ ನೇರಳೆ ಬಣ್ಣದ ಹೂ ಬಿಡುವ ಪೊದೆ, ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ಪೊದೆ ಸಸ್ಯವನ್ನು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವಂತಹ IUCN ಸಂಘಟನೆಯು ಅಧಿಕೃತವಾಗಿ ಬೆದರಿಕೆ ಇರತಕ್ಕಂಥ ಜಾತಿಗಳ ಕೆಂಪು ಪಟ್ಟಿಯಲ್ಲಿ ಇವುಗಳನ್ನು ಸೇರಿಸಿದೆ. ಯಾಕಂತಂದರೆ ಇವುಗಳು ಅಳಿವಿನಂಚಿನಲ್ಲಿದ್ದಾವೆ ಮತ್ತು ಇವು 12 ವರ್ಷಕ್ಕೆ ಒಂದ್ಸಲ ಹೂವು ಬಿಡ್ತವೆ. ಅದಕ್ಕೋಸ್ಕರ ಇವುಗಳನ್ನು ಕೆಂಪು ಪಟ್ಟಿಯಲ್ಲಿ ಈ ಒಂದು IUCN ಸಂಘಟನೆಯು ಸೇರಿಸಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ವಾಂಟಮ್ ಸಂಬಂಧಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯ RRB ಅಂತಂದರೆ ರಾಮನ್ ಸಂಶೋಧನಾ ಸಂಸ್ಥೆ ಪ್ರೊಫೆಸರ್ ಊರ್ವಶಿ ಸಿನ್ಹಾ ಅವರಿಗೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇತ್ತೀಚೆಗೆ ಇವರು ಕೂಡ ಸುದ್ದಿಯಲ್ಲಿದ್ದಾರೆ, ಇದನ್ನು ಕೂಡ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೋಡೋದಾದರೆ ಏನಪ್ಪ ಇಲ್ಲಿ ನೋಡಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಒಡಿಶಾ ಸರ್ಕಾರವು ಹೊಸ ತಂತ್ರಜ್ಞಾನವನ್ನು ಬಳಸಿ ಧಾನ್ಯಗಳ ATM ಅನ್ನು ಪರಿಚಯಿಸಿದೆ ಅಂತ ಕೇಳಿದ್ದಾರೆ. ಸೊ ಒಡಿಶಾ ಸರ್ಕಾರದಲ್ಲಿ ಇದು ಈ ರೀತಿಯಾಗಿ ಧಾನ್ಯಗಳ ATM ಅನ್ನು ಪರಿಚಯಿಸಿದೆ ಹೊಸ ತಂತ್ರಜ್ಞಾನದ ಮೂಲಕ. ಇದು ಕೂಡ ಸುದ್ದಿಯಲ್ಲಿದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇತ್ತೀಚೆಗೆ ಮಹಾರಾಷ್ಟ್ರದ ವಿಶಾಲ್ಗಢದ ಆವರಣದಲ್ಲಿ ಸೆರೋಪೀಜಿಯಾ ಕುಲದ ಒಂದು ಹೊಸ ಹೂ ಬಿಡುವಂತಹ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ ಮತ್ತು ಅದಕ್ಕೆ ಸೆರೋಪೀಜಿಯಾ ಶಿವರಾಯಣ ಎಂದು ಹೆಸರಿಸಲಾಗಿದೆ. ಸೊ ಇದು ಕೂಡ ಸುದ್ದಿಯಲ್ಲಿದೆ, ಇದನ್ನು ಕೂಡ ನೋಟ್ಸ್ ಮಾಡಿಕೊಡ್ರಿ. ನೆಕ್ಸ್ಟ್ ಇನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ತೆರಿಗೆ ಪಾವತಿಗಳಿಗೆ UPI ಮಿತಿಯನ್ನು 1 ಲಕ್ಷದಿಂದ ಹೆಚ್ಚಿಸಿದೆ ಅಂತ ಕೇಳಿದ್ದಾರೆ. ಸೊ ನೀವು ಪೇಮೆಂಟ್ ಮಾಡಬೇಕಾದ್ರೆ ಇದನ್ನು ಅನುಭವಿಸಿರ್ತೀರಿ. UPI ಪೇಮೆಂಟ್ ಲಿಮಿಟ್ ಎಷ್ಟಿತ್ತು ಅಂತಂದರೆ 1 ಲಕ್ಷ, ಮ್ಯಾಕ್ಸಿಮಮ್ ನಾವು 1 ಲಕ್ಷನ ಕಳಿಸ್ಬೋದಾಗಿತ್ತು. ಸೊ ಅದನ್ನು ಇವಾಗ 5 ಲಕ್ಷಕ್ಕೆ ಏರಿಸುವ ಮೂಲಕ RBI ಇದೊಂದು ಹೊಸ ರೂಲ್ಸನ್ನು ಪ್ರಾರಂಭಿಸಿದೆ, 5 ಲಕ್ಷಕ್ಕೆ ಏರಿಸಿದೆ. ನೆಕ್ಸ್ಟ್ ಚೀನಾ ದೇಶವು ತನ್ನ 1000 ನೌಕಾಯಾನ ಉಪಗ್ರಹ ಸಮೂಹವನ್ನು ಪ್ರಾರಂಭಿಸುತ್ತಿದೆ ಅಂತ ಹೇಳಿದರೆ. ಸೊ ಚೀನಾ ದೇಶ ಕೂಡ ತನ್ನ 1000 ನೌಕಾಯಾನ ಉಪಗ್ರಹವನ್ನು ಪ್ರಾರಂಭಿಸುವ ದೇಶವಾಗಿದೆ. ನೆಕ್ಸ್ಟ್ ನೋಡೋದಾದರೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರವು ವ್ಯಕ್ತಿಗಳಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧಿಸಲು 2 ಮಕ್ಕಳ ನೀತಿಯನ್ನು ಪ್ರಾರಂಭಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 2 ಮಕ್ಕಳ ನೀತಿಯನ್ನು ಪ್ರಾರಂಭಿಸಿದ ಒಂದು ರಾಜ್ಯವಾಗಿದೆ ಆಂಧ್ರ ಪ್ರದೇಶ ಸರ್ಕಾರ. ಸೊ ಇದು ಕೂಡ ಸುದ್ದಿಯಲ್ಲಿದೆ. ನೆಕ್ಸ್ಟ್ ಏನಂತಂದರೆ PMOನಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಅಮಿತ್ ಸಿಂಗ್ ನೇಗಿ ಅವರು ನೇಮಕಗೊಂಡಿದ್ದಾರೆ. ಇತ್ತೀಚೆಗೆ ಅಮಿತ್ ಸಿಂಗ್ ನೇಗಿ ಅವರನ್ನು PMO ಆಫೀಸ್ಗೆ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಇವರು ex-IAS ಆಫೀಸರ್ ಆಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಉದಾರ್ ಪವರ್ ವ್ಯಾಯಾಮ್ 2024 ಭಾರತ ಮತ್ತು ಮಲೇಷ್ಯಾ ದೇಶದ ನಡುವೆ ಇತ್ತೀಚೆಗೆ ಆಯೋಜಿಸಲಾಗಿದೆ. ಇದು ಕೂಡ ಉದಾರ್ ಪವರ್ ವ್ಯಾಯಾಮ 2024 ಭಾರತ ಮತ್ತು ಮಲೇಷ್ಯಾ ದೇಶದ ನಡುವೆ ಒಂದು ನಡೆಯತಕ್ಕಂಥ ಯುದ್ಧ ವ್ಯಾಯಾಮವಾಗಿದೆ. ನೆಕ್ಸ್ಟ್ ಕೊನೆಯದಾಗಿ ಮಣ್ಣಿನ ಆರೋಗ್ಯ ರಕ್ಷಣೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ನಿಲುವು ಪಡೆಯಲು ಕರ್ನಾಟಕ ರಾಜ್ಯ ಸರ್ಕಾರವು ಭೂಸಾರ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ಇದು ಕೂಡ ಸುದ್ದಿಯಲ್ಲಿದೆ. ಭೂಸಾರ ಅಪ್ಲಿಕೇಶನ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ಬೋದು, ಅಥವಾ ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತ ಕೂಡ ಕೇಳ್ಬೋದು. ಸೊ ನೆನ್ಪಿಟ್ಕೊಡ್ರಿ, ನಿಮ್ಮ ಹತ್ರ ನೋಟ್ಸ್ ಇದ್ರೆ ನೋಟ್ಸ್ ಕೂಡ ಮಾಡಿಕೊಡ್ರಿ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಶಾರ್ಟ್ ಆಗಿ ಮಾಡಿದ್ದೀನಿ ಈ ವಿಡಿಯೋನ. ಸೊ ಟ್ರಯಲ್ ಕೂಡ ಇತ್ತು, ಇದು ಹೇಗಾಗತ್ತಂತ. ಅದಕ್ಕೋಸ್ಕರ ನೀವು ಕೊನೆವರೆಗೂ ನೋಡಿದ್ದವರು ಈ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಪ್ಪ ಅಂತಂದರೆ ವಿಡಿಯೋ ಹೇಗಿತ್ತು, ಮತ್ತು ಇದೇ ರೀತಿಯಾಗಿ ನಾನು ಕಂಟಿನ್ಯೂ ಮಾಡಬೇಕಾ ಅಥವಾ ಏನಾದರೂ ಇಂಪ್ರೂವ್ ಆಗಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕಮೆಂಟ್ನ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೊ ಏನಾದರೂ ತಪ್ಪು ಅನಿಸಿದ್ರೆ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದೇನಾದರೂ ಸರಿ ಅನಿಸಿದರೆ ಕಮೆಂಟ್ಸು ಚಲೋ ಬಂದರೆ ನಾನು ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.